ನಮಸ್ಕಾರ ಎಲ್ಲರಿಗೂ. ಟ್ಯಾಕ್ಸ್ ಕ್ರಾಪ್ ಸರ್ವಿಸ್ನ ಇನ್ನೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಿಂದಿನ 2 ವಿಡಿಯೋದಲ್ಲಿ ನಾವು GST ರಿಜಿಸ್ಟ್ರೇಷನ್ ಮತ್ತು GST ಬಗ್ಗೆ ಒಂದು ಬೇಸಿಕ್ ನಾಲೆಜ್ ಅನ್ನ ಕಲ್ಕೊಂಡ್ವಿ. ಇವತ್ತಿನ ದಿವಸ ಯಾವ ರೀತಿ ನಮಗೆ GSTಯಲ್ಲಿ ದಿನೇ ದಿನೇ ಪ್ರಾಕ್ಟಿಕಲ್ ಸಮಸ್ಯೆಗಳು ಬರ್ತಾವ, ಅದನ್ನ ಯಾವ ರೀತಿ ನಾವು ಫೇಸ್ ಮಾಡಬೇಕು, ಈ ಒಂದು ವಿಷಯದ ಬಗ್ಗೆ ನಾವು ಮತ್ತು ನಮ್ಮ ಸ್ಟಾಫ್ ಎಲ್ಲರೂ ಸೇರಿ ಒಂದು ಡಿಸ್ಕಷನ್ ಮಾಡೋಣ ಅಂತ. Sir, my GST registration application has been rejected by the GST officer. Why, sir? ಈಗ GST ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಗೈತಿ ಅಥವಾ ಅಪ್ಲಿಕೇಶನ್ ರಿಜೆಕ್ಟ್ ಆಗೈತೆ ಅಂತ ಹೇಳಿದ್ರಲ್ಲ, ಇದಕ್ಕೆ ಭಾಳಷ್ಟು ಕಾರಣಗಳದಾವೆ. ಅದರಲ್ಲಿ ಒಂದು ಮೇನ್ ಅಂತ ಡಾಕ್ಯುಮೆಂಟ್ ಸರಿಯಾಗಿರಂಗಿಲ್ಲ, ಅದೊಂದು ಕಾರಣ ಇರುತ್ತೆ. ಇಲ್ಲ ಆಧಾರ್ ಅಥೆಂಟಿಕೇಶನ್ ಆಗಿರಂಗಿಲ್ಲ, ಅದೊಂದು ಕಾರಣ ಇರುತ್ತೆ. ಇಲ್ಲ ನೀವು ಅಂತ ಹಾಕಿರುವಂಥ ಡಾಕ್ಯುಮೆಂಟ್ಸು ಮತ್ತು ನೀವು ಅಲ್ಲಿ ಪ್ರೊವೈಡ್ ಮಾಡುವಂಥ ಇನ್ಫಾರ್ಮೇಷನು ಮಿಸ್ ಮ್ಯಾಚ್ ಇರುತ್ತೆ, ಅದೊಂದು ಕಾರಣ ಇರುತ್ತೆ. ಮತ್ತೆ ಇನ್ನೊಂದು ಕೆಲವೊಂದು ಸಂದರ್ಭಗಳಲ್ಲಿ GST ಡಿಪಾರ್ಟ್ಮೆಂಟ್ನವರು ನಿಮ್ಮ ಅಪ್ಲಿಕೇಶನ್ ವೆರಿಫಿಕೇಷನ್ಗೆ ಪ್ರಿಮೈಸ್ಗೆ ವಿಸಿಟ್ ಮಾಡಿರ್ತಾರೆ, ಆ ಟೈಮಲ್ಲಿ ನೀವು ಇರಲ್ಲ ಅಲ್ಲಿ. ಸೊ ಅದು ಒಂದು ಮೇಜರ್ ಕಾರಣ ಇರುತ್ತೆ. ಈ ಒಂದು ಕಾರಣಗಳಿಂದ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿರುತ್ತೆ. ಸರ್, ನಾನು ನನ್ನ ಗಾಡಿ ಒಳಗೆ ನನ್ನ ಮಟೀರಿಯಲ್ಸ್ ಅನ್ನ ಹಾಕೊಂಡು ಹೊಂಟಿದ್ದೆ ಸರ್. GST ಆಫೀಸರ್ ಸರ್ ನನ್ನ ಗಾಡಿಯನ್ನು ಹಿಡ್ಕೊಂಡು ಬಿಟ್ಟಿದ್ದಾರೆ ಸರ್. ಅವರು ಇವೆ ಬಿಲ್ ಅಂತಂದು ಕೇಳ್ತಾ ಇದ್ದಾರೆ ಸರ್. ಹಂಗಂದ ಏನು ಸರ್? ಇವೆ ಬಿಲ್ ಇದೆಲ್ಲ ಒಂದು ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್. ಅದು ಯಾವಾಗ ನಾವು ಗೂಡ್ಸ್ ಇತ್ತಲ್ಲ, ಮೂವ್ಮೆಂಟ್ ಆಗ್ತಿರುತ್ತಲ್ಲ, ಅದು 50,000 ರೂಪಾಯಿ ಮೇಲ್ಪಟ್ಟಿದ್ರೆ ಅವಾಗ ನಾವು ಇವಿ ಬಿಲ್ ಕಂಪಲ್ಸರಿ ಮಾಡಬೇಕು. GST ಎನ್ಫೋರ್ಸ್ಮೆಂಟ್ ಟೀಮ್ ಅವರು ಗಾಡಿನ ವೆರಿಫಿಕೇಶನ್ ಮಾಡ್ತಿರ್ತಾರೆ. ಅವಾಗ ನಮ್ ಗಾಡಿ ನಂಬರ್ ಹಾಕಿಬಿಟ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಅಂದ್ರೆ ಇವ್ರು ಇವೆ ಬಿಲ್ ಮಾಡಿದಾರ ಇಲ್ವಾ ಹೀಗೆ ಅಂತೇಳಿ. ಅವಾಗ ಅವ್ರು ಏನ್ ಮಾಡ್ತಾರೆ, ಗಾಡಿ ಡಿಟೈನ್ ಮಾಡಿ ಇನ್ಸ್ಪೆಕ್ಷನ್ ಮಾಡ್ತಾರೆ. GST ಎನ್ಫೋರ್ಸ್ಮೆಂಟ್ ಟೀಮ್ ನಂದು ಪ್ರಿಮೈಸಸ್ ಚೆಕ್ ಮಾಡಕ್ ಅಂತೇಳಿ ಬಂದಾರ ಸರ್, ಇನ್ಸ್ಪೆಕ್ಷನ್ ಅಂತ ಬಂದಾರ ಸರ್. ನಾವಾಗ ಏನ್ ಮಾಡ್ಬೇಕು ಸರ್? ಮತ್ ನಾವಾಗ ಯಾವ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೋಬೇಕು ಸರ್? ಈಗ GST ಇನ್ಸ್ಪೆಕ್ಷನ್ ಅಂತೇಳಿ ಎನ್ಫೋರ್ಸ್ಮೆಂಟ್ ಟೀಮ್ನವರು ಬರ್ತಾರೆ. ಅದಕ್ಕೆ ಹಲವಾರು ಕಾರಣಗಳದಾವ. ಅದಕ್ಕೆ ಒಂದಂತ ಹೇಳಕ್ ಬರಂಗಿಲ್ಲ, ಅದಕ್ಕೆ ಒಂದು ಸಪ್ರೇಟ್ ಒಂದು ಅರ್ಧದ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡೋಣಂತ, ಅದರ ಡಿಸ್ಕಸ್ ಮಾಡೋಣಂತ. ಈಗ ಜನರಲ್ ಆಗಿ ತಿಳ್ಕೊಳ್ಳೋಣಂತ. ಏನಂದ್ರೆ GST ಎನ್ಫೋರ್ಸ್ಮೆಂಟ್ನವ್ರು ಎದಕ್ಕೆ ಬರ್ತಾರೆ ಅಂತ ಹೇಳಿದ್ರೆ, ಅವ್ರಿಗೆ ಕಮಿಷನರ್ ಆಫೀಸಿಂದ ಒಂದು ಇಂಟಿಮೇಷನ್ ಬಂದಿರುತ್ತೆ, ಅಸೈನ್ಮೆಂಟ್ ಬಂದಿರುತ್ತೆ. ಅದನ್ನ ಇಲ್ಲಿ ಹೋಗಿ ಪ್ರಿಮೈಸ್ ಹೋಗಿ ನೀವು ಚೆಕ್ ಮಾಡ್ರಿ, ಅವ್ರು ಕರೆಕ್ಟಾಗಿ ಬಿಲ್ಲಿಂಗ್ ಮಾಡಾತಾರಲ್ಲ, ಟ್ಯಾಕ್ಸೇಷನ್ ಕರೆಕ್ಟಾಗಿ ಎಲಿಜಿಬಲ್ ಮಾಡಾಕತ್ತಾರಲ್ಲ, ಕ್ಲಾಸಿಫಿಕೇಶನ್ ಕರೆಕ್ಟ್ ಮಾಡಾಕತ್ತಾರಲ್ಲ ಅಂತ ಕೇಳ್ತಾರೆ ಅವರು. ಹಿಂಗಾಗಿ GST ಎನ್ಫೋರ್ಸ್ಮೆಂಟ್ನವರು ನಿಮ್ಮ ಕಡೆ ಬಂದು ವೆರಿಫೈ ಮಾಡ್ತಾರೆ. ಅವು ಬಂದಾಗ ನೀವು ಅವ್ರಿಗೆ ಅವ್ರು ಕೇಳಂತ ಡಾಕ್ಯುಮೆಂಟ್ಸ್ ಆಗಿತ್ತು, ಸೇಲ್ಸ್ ಬಿಲ್ ಆಯ್ತು, ಪರ್ಚೇಸ್ ಬಿಲ್ ಆಯ್ತು, ಸ್ಟಾಕ್ ರಿಜಿಸ್ಟರ್ ಆಯ್ತು, ಬುಕ್ಸ್ ಆಫ್ ಅಕೌಂಟ್ಸ್ ಆಯ್ತು, ಬ್ಯಾಂಕ್ ಸ್ಟೇಟ್ಮೆಂಟ್ ಆಯ್ತು, ಇವನ್ನೆಲ್ಲ ಕೊಡಬೇಕಾಗತ್ತೆ. ಇವನ್ನೆಲ್ಲ ವೆರಿಫೈ ಮಾಡಿ ನೆಸಸರಿ ಏನು ಆಕ್ಷನ್ ಐತಲ್ಲ ಅದನ್ನ ತಗೋದು. ಸರ್, ನನ್ನ GST ಆಡಿಟ್ ನೋಟಿಸ್ ಬಂದದ ಸರ್. ಅದು ಎದಕ್ಕೆ ಬಂದದ ಸರ್? ಅದಕ್ಕೆ ಏನು ಮಾಡ್ಬೇಕು? GST ಆಡಿಟ್ ಇದೆಲ್ಲ, ಅದು ಆಕ್ಚುಲಿ ಎದಕ್ ಬರುತ್ತೆ ಅಂದ್ರೆ, ನಿಮ್ದೇನಂದ್ರೆ ನಿಮ್ದು ರಿಟರ್ನ್ಸ್ ಪೀರಿಯಡ್ ಅಲ್ಲಿ ಅಥವಾ ಮಿಸ್ ಮ್ಯಾಚ್ ಇದ್ರೆ, ಅಥವಾ ನಿಮ್ದು ಪ್ರೀವಿಯಸ್ ಏನಾರ ಇನ್ಸ್ಪೆಕ್ಷನ್ ಆಗಿ ಅಲ್ಲಿ ಏನಾರ ಪಾಯಿಂಟ್ ಔಟ್ ಮಾಡಿ ಅವ್ರೇನಾರ ಇನ್ಸ್ಪೆಕ್ಷನ್ ಆಡಿಟಿಗೆ ರೆಫರ್ ಮಾಡಿದ್ರೆ, ಅಥವಾ ಏನಾರ ನಿಮ್ದು ಟರ್ನ್ ಓವರ್ ಬೇಸ್ ಮೇಲೆ ಇದ್ರೆ, ಅಥವಾ ನಿಮ್ದು ಪ್ರಾಡಕ್ಟ್ ಇರುತ್ತೆ, ಕೆಲವೊಂದು ಪ್ರಾಡಕ್ಟ್ ಇರ್ತಾವ, ಅವು ಏನಂದ್ರೆ ಅವು ರಿಸ್ಕಿ ಇರ್ತಾವ. ಅಂದ್ರೆ ಈಗ ತಂಬಾಕಾಗಲಿ ಗುಟ್ಕಾ ಆಗಲಿ ಕಡಿಮೆ ಅಲ್ಲಿ ಮಿಸ್ಯೂಸ್ ಆಗೋದು ಭಾಳ ಇರುತ್ತೆ. ಅಲ್ಲಿ ಆ ಟೈಮಲ್ಲಿ ಏನೈತಿ, ರ್ಯಾಂಡಮ್ ಆಗಿ ಅಥವಾ ರ್ಯಾಂಡಮ್ ಆಗಿ ಆಡಿಟ್ ಬರ್ತೈತಿ. ಅವರು GST ಆಡಿಟ್ ಎಡಿಟಿ ಒನ್ ಅಲ್ಲಿ ಅವ್ರು ಲಿಸ್ಟ್ ಕೊಟ್ಟಿರ್ತಾರೆ ಯಾವ ಡಾಕ್ಯುಮೆಂಟ್ಸ್ ಕೊಡ್ಬೇಕಂತ ಹೇಳಿ. ಅವನ್ನೆಲ್ಲ ನಾವು ಏನಾರ ಸರ್ಚ್ ಮಾಡಿ ಅವ್ರಿಗೆ ಸಬ್ಮಿಟ್ ಮಾಡಿದ್ರೆ ಅವ್ರ ಮುಂದೆ ಪ್ರೊಸೆಸ್ ಕಂಡಕ್ಟ್ ಮಾಡ್ತಾರೆ. Sir, what is the time period for rejection or approval? ಅಪ್ಲಿಕೇಶನ್ ಹಾಕಿದಾಗ ಫಸ್ಟ್ ಒಂದು ಕನ್ಸರ್ನ್ ಆಫೀಸರ್ ಏನ್ ಮಾಡ್ತಾನೆ, ನಿಮ್ದು ಏನು ಅಪ್ಲಿಕೇಶನ್ ಅಲ್ಲಿ ಬಂದಂತ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತಾನೆ. ಅದರಲ್ಲಿ ಕೊಟ್ಟಿರುವಂತ ಮಾಹಿತಿಯನ್ನ ಚೆಕ್ ಮಾಡ್ತಾನೆ. ಅದು ಕರೆಕ್ಟ್ ಇತ್ತು ಅಂತ ಹೇಳಿದ್ರೆ ಅಪ್ರೂವಲ್ ಕೊಡ್ತಾನೆ. ಇಲ್ಲ ಅಂತ ಹೇಳಿದ್ರೆ ಮತ್ತು ಇನ್ನು ಎಡಿಷನಲ್ ಡಾಕ್ಯುಮೆಂಟ್ಗೆ ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಅಥವಾ ಒಂದು ಇಂಟಿಮೇಷನ್ ಕೊಡ್ತಾನೆ. ಸೊ ಅದ್ರ ಪ್ರಕಾರ ನೀವು ಸಬ್ಮಿಟ್ ಮಾಡಿದ್ರೆ ಅದ್ರ ಮೇಲೆ ಮುಂದೆ ಡಿಸೈಡ್ ಮಾಡ್ತಾನೆ ನಿಮ್ಗೆ ಏನು ಅಪ್ರೂವಲ್ ಕೊಡಬೇಕು ಅಥವಾ ರಿಜೆಕ್ಟ್ ಮಾಡಬೇಕು ಅಂತ ಹೇಳಿ. ಈ ಒಂದು ಬೇಸ್ ಮೇಲೆ ನಿಮ್ದು ಅಪ್ಲಿಕೇಶನ್ ರಿಜೆಕ್ಟ್ ಮತ್ತು ಅಪ್ರೂವಲ್ ಅಂತ ಡಿಸೈಡ್ ಆಗುತ್ತೆ. ನಾನು ಮಟೀರಿಯಲ್ ಜೊತೆ ನಾವು ಇವೆ ಬಿಲ್ ತಗೊಂಡು ಹೊಂಟಿದ್ದೆ ಸರ್. GST ಆಫೀಸರ್ ಸರ್ ನನ್ನ ಇವೆ ಬಿಲ್ ಚೆಕ್ ಮಾಡಿದ್ರೆ ಸರ್, ಅದು ಎಕ್ಸ್ಪೈರ್ ಆಗಿದೆ ಅಂತ ಹೇಳ್ತಾ ಇದಾರೆ ಸರ್. ಇವಾಗ ನಾ ಏನ್ ಮಾಡ್ಬೇಕು? ಇವೆ ಬಿಲ್ ವ್ಯಾಲಿಡಿಟಿ ಐತಲ್ಲ, ಅದು ಡಿಸ್ಟೆನ್ಸ್ ಬೇಸ್ ಆಗುತ್ತೆ. ಡಿಸ್ಟೆನ್ಸ್ ಬೇಸ್ ಅಂದ್ರೆ ಈಗ ಅಪ್ರಾಕ್ಸಿಮೇಟ್ಲಿ 200 ಕಿಲೋಮೀಟರ್ ಮುಂಚೆ ಇದ್ರೆ ಒಂದ್ ದಿನ, ಅಬೌಟ್ 200 ಕಿಲೋಮೀಟರ್ ಇದ್ರೆ 2 ದಿನ, ಹೀಗೆ ಇದೆ. ಹಂಗಾಗಿ ನೀವೇನಿದೆಲ್ಲ ಯಾವಾಗ ನಮ್ದೇನು ಇವೆ ಜನರೇಟ್ ಮಾಡ್ತಾರಲ್ಲ, ನಮ್ ಡಿಸ್ಟೆನ್ಸ್ ಏನಿರುತ್ತಲ್ಲ, ಅವಾಗ ಟೈಮ್ ಪೀರಿಯಡ್ ಅಂದ್ರೆ ಅದು ಮುಗಿಯೋದ್ರಾಗ ಏನ್ ಮಾಡ್ಬೇಕು, ನಾವು ಎಕ್ಸ್ಟೆನ್ಷನ್ ಅಪ್ಲಿಕೇಶನ್ ಹಾಕ್ಬೇಕು. ಯಾವಾಗ ಹಾಕ್ತಾರೆ ಎಕ್ಸ್ಟೆನ್ಷನ್ ಅಪ್ಲಿಕೇಶನ್ ಅಂದ್ರೆ, ಗಾಡಿ ಬ್ರೇಕ್ ಡೌನ್ ಆದಾಗ, ಅಥವಾ ಟ್ರಾಫಿಕ್ ಜಾಮ್ ಇದ್ದಾಗ, ನ್ಯಾಚುರಲ್ ಕ್ಲೈಮೇಟಿ, ಮಳೆ ಗಿಳೆ ಹಿಂಗಿದ್ದಾಗ ಅವಾಗ ನಾವೇನ್ ಅಪ್ಲೈ ಮಾಡೋದು. ಇಫ್ ಮಟೀರಿಯಲ್ ಮೂವ್ಮೆಂಟ್ ಆಗಿಲ್ಲಪ್ಪ ಅಂದ್ರೆ ಅವಾಗ ಏನಿದೆಲ್ಲ, ನೀವು 24 hours ಮುಂಚೆ ಇದೆಲ್ಲ ಅದನ್ನ ಕ್ಯಾನ್ಸಲೇಷನ್ ಅಪ್ಲಿಕೇಶನ್ ಹಾಕ್ಬಹುದು. ಈಗ GST ಎನ್ಫೋರ್ಸ್ಮೆಂಟ್ ಟೀಮ್ ನಂದು ಪ್ರಿಮೈಸಸ್ ಇನ್ಸ್ಪೆಕ್ಷನ್ ಅಂತ ಹೇಳಿ ಬಂದಾರ ಸರ್. ಸೊ ಅವ್ರು ಬಂದಾಗ ಸರ್ ನಂದು ಪ್ರಿಮೈಸಸ್ ನ ಅವರು ಸೀಸ್ ಮಾಡ್ಬೋದಾ ಸರ್? ಮಾಡಿದ್ರು ಅವ್ರು ಯಾಕೆ ಮಾಡ್ತಾರೆ ಸರ್? ಯೂಶುವಲಿ GST ಎನ್ಫೋರ್ಸ್ಮೆಂಟ್ ಟೀಮ್ ಬಂದ್ರೆ ಫಸ್ಟ್ ನಿಮ್ದು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅವರು. ಸೇಲ್ಸ್ ರಿಜಿಸ್ಟರ್ ಆಯ್ತು, ಪರ್ಚೇಸ್ ರಿಜಿಸ್ಟರ್ ಆಯ್ತು, ಬ್ಯಾಂಕ್ ಸ್ಟೇಟ್ಮೆಂಟ್ ಆಯ್ತು, ಸ್ಟಾಕ್ ರಿಜಿಸ್ಟರ್ ಆಯ್ತು, ಇವಿಷ್ಟು ಕೇಳ್ತಾರೆ. ಇದನ್ನ ನೀವು ಸಬ್ಮಿಟ್ ಮಾಡಿದ್ರೆ ಅದನ್ನು ವೆರಿಫೈ ಮಾಡ್ತಾರೆ ಅವರು. ವೆರಿಫೈ ಮಾಡಿ ಅದರಲ್ಲಿ ಏನು ಮಿಸ್ಟೇಕ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಹಂಗೆ ಬಿಡ್ಬೋದು.
ಅಥವಾ ಅಲ್ಲಿ ಸೇಲ್ಸ್ ಡಿಫರೆನ್ಸ್ ಇತ್ತು, ಸ್ಟಾಕ್ ಡಿಫರೆನ್ಸ್ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಒಂದಿಷ್ಟು ಪೆನಲ್ಟಿಗಳದಾವೆ. ಆ ಒಂದು ಪೆನಲ್ಟಿಗಳನ್ನು ಹಾಕ್ಬೋದು. ಅಥವಾ ಅವರು ಒಂದು ಟೈಮ್ ಪೀರಿಯಡ್ ಕೊಟ್ಟು ಇಷ್ಟು ಡಾಕ್ಯುಮೆಂಟ್ಸನ್ನು, ಅಥವಾ ಹಿಂದಿಂದೊಂದು 5 years ಇಷ್ಟು ಡಾಕ್ಯುಮೆಂಟ್ಸನ್ನು ತಂದು ಡಿಪಾರ್ಟ್ಮೆಂಟ್ಗೆ ನಮ್ಮ ಆಫೀಸಿಗೆ ಸಬ್ಮಿಟ್ ಮಾಡಿ ನಾವು ವೆರಿಫೈ ಮಾಡಿ ಚೆಕ್ ಮಾಡ್ಬೇಕು ಅಂತೇಳಿ ಅವ್ರು ಹೇಳ್ತಾರೆ. ಇಷ್ಟು ಕಂಡೀಷನ್ ಒಳಗೆ ನೀವು ಏನೈತಲ್ಲ ಅವರು ಹೇಳದಂಥ ಒಂದು ಡಾಕ್ಯುಮೆಂಟ್ ಕೊಟ್ಟರೆ ಆಯ್ತು. ಇಲ್ಲ ಕೆಲವೊಂದು ಸಿವಿಯರ್ ಎಕ್ಸ್ಟ್ರೀಮ್ ಕಂಡೀಷನ್ ಒಳಗೆ ನಿಮ್ಮ ಒಂದು ಪ್ರಿಮೈಸಸ್ ಅಥವಾ ನಿಮ್ಮ ಬಿಸ್ನೆಸ್ ಅಲ್ಲಿ ಒಂದು ಮೇಜರ್ ಫಾಲ್ಟ್ ಫೈಂಡ್ ಔಟ್ ಆಗೈತೆ ಅಂತ ಹೇಳಿದ್ರೆ, ಏನೋ ಒಂದು ಬೋಗಸ್ ಆಗಿರ್ಬೋದು ಅಥವಾ ಇಲ್ಲಿ ಮಾಡದೇ ಇರ್ಬೋದು, ಇಂಥ ಒಂದು ಕೇಸ್ನಾಗ ನಿಮ್ಮ ಪೂರ ಪ್ರಿಮೈಸಸ್ ಅನ್ನ ಅಥವಾ ನೀವು ಅವ್ರ ಸಹಕಾರ ಮಾಡದೇ ಇರೋ ಒಂದು ಪ್ರಸಂಗದಲ್ಲಿ ಪೂರ ಪ್ರಿಮೈಸಸ್ ಅನ್ನ ಸೀಸ್ ಮಾಡುವಂತ ಚಾನ್ಸಸ್ ಐತಿ. ಸರ್ GST ಆಡಿಟ್ ನಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಏನೇನು ವೆರಿಫೈ ಮಾಡ್ತಾರೆ? GST ಆಡಿಟ್ ನಲ್ಲಿ ಡಾಕ್ಯುಮೆಂಟ್ಸ್ ಅಂದ್ರೆ ಫಸ್ಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕೇಳ್ತಾರೆ, ನಿಮ್ದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟು, ಆಮೇಲೆ ಬ್ಯಾಲೆನ್ಸ್ ಶೀಟು ಅಂತ ಕೇಳ್ತಾರೆ. ಆಮೇಲೆ ಬುಕ್ಸ್ ಆಫ್ ಅಕೌಂಟ್ಸ್ ಅಂದ್ರೆ ಈಗ ಪರ್ಚೇಸ್ ಹಿಸ್ಟ್ರು, ಸೇಲ್ಸ್ ಹಿಸ್ಟ್ರು. ಆಮೇಲೆ ಫಿಸಿಕಲ್ ಡಾಕ್ಯುಮೆಂಟ್ಸ್ ಅಂದ್ರೆ ಈಗ ಇನ್ವಾಯ್ಸ್ ಕಾಪೀಸ್, ಔಟ್ವರ್ಡ್ ಇನ್ವಾಯ್ಸ್ ಕಾಪೀಸು, ಆಮೇಲೆ ಇನ್ವರ್ಡ್ ಕಾಪೀಸ್ ಅಂದ್ರೆ ಪರ್ಚೇಸ್ ಬಿಲ್ಸ್ ಎಲ್ಲ ಕೇಳ್ತಾರೆ. ಆಮೇಲೆ ವೆರಿಫಿಕೇಶನ್ ಏನ್ ಮಾಡ್ತಾರೆ ಅಂದ್ರೆ ನಿಮ್ದು GSTR 1, 3B ಕರೆಕ್ಟ್ ಇದೆ, ಮಿಸ್ ಮ್ಯಾಚ್ ಏನಾರ ಇದೆಯಾ, ಅಥವಾ ITC 2Bಕ್ಕಿಂತ ಜಾಸ್ತಿ ತೊಗೊಂಡಿರಾ, ಸ್ಟಾಕ್ ಏನಾರ ವೇರಿಯೇಷನ್ ಇದೆಯಾ, ಯಾಕೆ ಬುಕ್ ಸ್ಟಾಕ್ ಮತ್ತು ಫಿಸಿಕಲ್ ಸ್ಟಾಕ್ ಕರೆಕ್ಟ್ ಮ್ಯಾಚ್ ಇದೆ ಇಲ್ಲೋ, ಏನ್ ಬಿಲ್ ಮಾಡ್ತಾ ಇದಾರಲ್ಲ ಸೇಲ್ ಬಿಲ್ ಅದು ವ್ಯಾಲ್ಯೂಯೇಷನ್ ಕರೆಕ್ಟ್ ಮಾಡ್ತಾ ಇದಾರೆ ಇಲ್ಲ, ಹೀಗೆ ಹಲವಾರು ಕ್ವಶನ್ ಕೇಳ್ತಾರೆ. Status of my GST registration application showing pending for clarification. What does this mean? ಅಂದ್ರೆ ನೀವು ಹಾಕಿದ್ದಂತ ಒಂದು GST ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಪೆಂಡಿಂಗ್ ಫಾರ್ ಕ್ಲಾರಿಫಿಕೇಶನ್ ಅಂತ ಯಾಕೆ ನಿಮ್ಗೆ ತೋರಿಸುತ್ತಂದ್ರೆ, ನೀವು ಸಬ್ಮಿಟ್ ಮಾಡಿರುವಂಥ ಒಂದು ಡಾಕ್ಯುಮೆಂಟ್ಸ್ GST ರಿಜಿಸ್ಟ್ರೇಷನ್ಗೆ ಏನು ಸಬ್ಮಿಟ್ ಮಾಡಿರ್ತಲ್ಲ ಆ ಡಾಕ್ಯುಮೆಂಟ್ಸ್ ಒಳಗೆ ಸ್ವಲ್ಪ ಡಿಸ್ಕ್ರಿಪನ್ಸಿ ಇರುತ್ತೆ, ಮ್ಯಾಚ್ ಆಗಿರಂಗಿಲ್ಲ. ನೀವು ಕೊಟ್ಟಿರುವಂಥ ಡಾಕ್ಯುಮೆಂಟ್ಸ್ ಬೇರೆ ಇರ್ತೈತಿ, ಎಲ್ಲ ಹಾಕಿರುವಂಥ ಡೀಟೇಲ್ಸ್ ಬೇರೆ ಇರ್ತೈತಿ. ಇದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಇನ್ನು ಅಡಿಷನಲ್ ಡಾಕ್ಯುಮೆಂಟಿಗೆ ನಿಮಗೆ ರಿಕ್ವೈರ್ಮೆಂಟ್ ಆಗಿ ಒಂದು SCN ಅಂತ ಕೊಡ್ತಾರೆ. ಅದಕ್ಕೋಸ್ಕರ ಅದು ಪೆಂಡಿಂಗ್ ಫಾರ್ ಕ್ಲಾರಿಫಿಕೇಶನ್ ಅಂತ ತೋರಿಸ್ತಾ ಇರುತ್ತೆ. ನೀವು ಯಾವಾಗ ಅದು ಕೊಟ್ಟಂತ ಒಂದು ಡಾಕ್ಯುಮೆಂಟ್ಸ್ ವಿದಿನ್ 7 days ಒಳಗೆ ಸಬ್ಮಿಟ್ ಮಾಡಿದ್ರೆ ಅಂತ ಹೇಳಿದ್ರೆ ಅದು ಕರೆಕ್ಟ್ ಇತ್ತು ಅಂತ ಹೇಳಿದ್ರೆ ಮತ್ತೆ ನಿಮ್ಗೆ GST ಅಪ್ರೂವಲ್ ಕೊಡ್ತಾರೆ, ಅದರ್ವೈಸ್ ಮತ್ತೆ ನಿಮ್ಗೆ ರಿಜೆಕ್ಟ್. ನಾನು ಮಟೀರಿಯಲ್ ಕಳ್ಸಿನಿ ಸರ್, ಬಿಲ್ಲು ಮಾಡೀನಿ, ಇವೇ ಬಿಲ್ಲು ಮಾಡೀನಿ ಸರ್. ಬಟ್ GST ಆಫೀಸರ್ಸ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇವೇ ಬಿಲ್ ಮಿಸ್ ಮ್ಯಾಚ್ ಅಂತ ಹೇಳ್ತಾ ಇದ್ದಾರೆ ಸರ್. ಇವಾಗ ನಾ ಏನ್ ಮಾಡ್ಬೇಕು ಸರ್? ಇವೇ ಬಿಲ್ ಮಿಸ್ ಮ್ಯಾಚ್ ಅಂದ್ರೆ ಕೆಲವೊಂದ್ಸಲ ಏನಾಗತ್ತೆ, ಪಾರ್ಟ್ A ಮತ್ತು ಪಾರ್ಟ್ B ತುಂಬಿರಂಗಿಲ್ಲ ಕರೆಕ್ಟ್ ಆಗಿ. ಒಂದು ಎರಡನೇದು ಬಂದ್ಬಿಟ್ಟು ಇನ್ವಾಯ್ಸ್ ಡೀಟೇಲ್ಸ್ ಅಂದ್ರೆ ಸಚ್ ವ್ಯಾಲ್ಯೂ, ಕ್ವಾಂಟಿಟಿ ಅವನ್ನೆಲ್ಲ ಕರೆಕ್ಟ್ ಹಾಕಿರಲ್ಲ, HSN ಕೋಡ್ ಕರೆಕ್ಟ್ ಹಾಕಿರಲ್ಲ. ಇಲ್ಲಪ್ಪ ಅಂದ್ರೆ ಇವೇ ಬಿಲ್ ನ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಂದ್ರೆ ಇನ್ವಾಯ್ಸ್ ಕಾಪಿ ಹೆಚ್ಚಿರಂಗಿಲ್ಲ, ಬರೀ ಇವೇ ಬಿಲ್ ಒಂದು ಕೊಟ್ಟಿರ್ತಾರೆ ಗಾಡಿ ಜೊತೆ. ಅವಾಗ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಎಲ್ಲ ಬೇಕಾಗುತ್ತೆ. ಹಿಂಗಿದ್ದಾಗ ಏನ್ ಮಾಡ್ಬೇಕು, ನಾವು ಆಫೀಸ್ ಕನ್ವಿನ್ಸ್ ಮಾಡ್ಬೇಕು ಏನಂತ, ಹಿಂಗ ನಮ್ದು ಡಾಕ್ಯುಮೆಂಟ್ ಶಾರ್ಟ್ ಫಾಲ್ ಇದೆ, HSN ರಾಂಗ್ಲಿ ನಮ್ ಕ್ಲರಿಕಲ್ ಮಿಸ್ಟೇಕ್ ಆಗಿದೆ ಅಂತ ಅವ್ರು ಕನ್ವಿನ್ಸ್ ಮಾಡ್ಬೇಕು. ಅವ್ರೇನ್ರ ಅದನ್ನ ಎಕ್ಸೆಪ್ಟ್ ಮಾಡಿದ್ರೆ ಅವಾಗ ಏನ್ ರಿಲೀಸ್ ಮಾಡ್ತಾರೆ ಗಾಡಿ. GST ಎನ್ಫೋರ್ಸ್ಮೆಂಟ್ ಟೀಮ್ ಅವರು ಟ್ಯಾಕ್ಸ್ ಪೆನಾಲ್ಟಿ ಡಿಮ್ಯಾಂಡ್ ಮಾಡತ್ತಾರ ಸರ್. ಯಾಕೆ ಮಾಡತ್ತಾರ ಸರ್, ಮತ್ತೆ ಯಾಕೆ ಕೊಡ್ಬೇಕು ಸರ್ ಅವ್ರಿಗೆ? ಎನ್ಫೋರ್ಸ್ಮೆಂಟ್ ಟೀಮ್ನವರು ಫಸ್ಟ್ ಬಂದು ನಿಮ್ಮ ಒಂದು ಪ್ರಿಮೈಸಸ್ ಬಂದು ಟೆಸ್ಟ್ ಪರ್ಚೇಸ್ ಅಂತ ಮಾಡ್ತಾರೆ. ಅವರು ಅಂದ್ರೆ ಒಂದು ಏನೋ ಮೆಟೀರಿಯಲ್ ತಗೊಂತಾರೆ, ನೀವು ಬಿಲ್ ಕೊಡ್ತಿರೋ ಇಲ್ಲೋ ಅನ್ನೋದು ಚೆಕ್ ಮಾಡ್ತಾರೆ. ಇನ್ ಕೇಸ್ ನೀವು ಕೊಟ್ರೆ ಸುಮ್ಮನೆ ಹೋಗ್ತಾರೆ, ಇಲ್ಲ ಕೊಡ್ಲಿಲ್ಲ ಅಂದ್ರೆ ಅದಕ್ಕೆ ನಿಮ್ಗೆ ಪೆನಾಲ್ಟಿ ಹಾಕಿ ನಿಮ್ಗೆ ಪೆನಾಲ್ಟಿ ಮತ್ತು ಟ್ಯಾಕ್ಸ್ ಅನ್ನ ಡಿಮಾಂಡ್ ಮಾಡ್ತಾರೆ. ಇದನ್ನ ಕೊಡ್ಲೇಬೇಕಾಗತ್ತೆ. ನೆಕ್ಸ್ಟ್ ಮುಂದಿನ ಕ್ರಮವಾಗಿ ನಿಮ್ಮ ಸ್ಟಾಕ್ ಅನ್ನ ವೆರಿಫೈ ಮಾಡ್ತೀನಿ ಅಂತ ಹೇಳ್ತಾರೆ. ಆವಾಗ ನಿಮ್ಮ ಪ್ರಿಮೈಸಸ್ ಅಲ್ಲಿ ಅಥವಾ ನಿಮ್ಮ ಶಾಪ್ ಅಲ್ಲಿ ಇರುವಂತ ಅಷ್ಟು ಸ್ಟಾಕ್ ಬಗ್ಗೆ ನೀವು ಅವರಿಗೆ ವಿವರಣೆಯನ್ನು ಕೊಡಬೇಕಾಗತ್ತೆ. ನಿಮ್ಮ ಟೋಟಲ್ ಪರ್ಚೇಸ್ ಬಿಲ್ ಅನ್ನ ಚೆಕ್ ಮಾಡ್ತಾರೆ, ಮತ್ತೆ ಪ್ರೀವಿಯಸ್ ಮಂತ್ ಅಲ್ಲಿ ನೀವು ಇಶ್ಯೂ ಮಾಡಿರುವಂತ ಬಿಲ್ ಅನ್ನು ಚೆಕ್ ಮಾಡ್ತಾರೆ, ಸೇಲ್ ಬಿಲ್ ಅನ್ನು ಚೆಕ್ ಮಾಡ್ತಾರೆ. ಇದ್ರೊಳಗೆ ಏನೋ ವೇರಿಯೇಷನ್ ಕಂಡ್ರು ಆ ಒಂದು ವೇರಿಯೇಷನ್ಗೆ ಡಿಫರೆನ್ಸ್ಗೆ ನಿಮಗೆ 2 times 3 times ಅಥವಾ 10 times ಮಟನು ನಿಮ್ಗೆ ಪೆನಾಲ್ಟಿ ಹಾಕುವಂತ ಸಾಧ್ಯತೆಗಳು ಇರುತ್ತವೆ. ಸರ್ ನನ್ನ GST ಆಡಿಟ್ ನೋಟಿಸ್ ಬಂತಲ್ಲ ಸರ್, ಎಲ್ಲಾ ಡಾಕ್ಯುಮೆಂಟ್ಸ್ ನಾನು ಸಬ್ಮಿಟ್ ಮಾಡಿದೆ ಸರ್. ಅವ್ರ GST ಆಫೀಸರ್ ಮುಂದೆ ಏನ್ ಕ್ರಮ ತಗೊಂತಾರೆ? ಸಬ್ಮಿಟ್ ಮಾಡಿದಾರೆ ಡಾಕ್ಯುಮೆಂಟ್ಸ್ ಅನ್ನ GST ಆಫೀಸರ್ ಏನ್ ಮಾಡ್ತಾರೆ, ಕುಲಂಕಷವಾಗಿ ಎಲ್ಲ ಸ್ಟಡಿ ಮಾಡ್ತಾರ, ವೆರಿಫಿಕೇಶನ್ ಮಾಡ್ತಾರ, ಆಮೇಲೆ ನೋಡ್ತಾರಲ್ಲ, ನಿಮ್ಗೆ ಕಮ್ಯುನಿಕೇಟ್ ಮಾಡ್ತಾರೆ ನೆಕ್ಸ್ಟ್ ಬಂದು ವೇಟ್ ಆಗಿದೆ ಅಂತ. ಅವಾಗ ನೀವು ಹೋಗಿ ಅವ್ರಿಗೆಲ್ಲ ಏನು ಸಣ್ಣ ಪುಟ್ಟ ಡೌಟ್ಸ್ ಇದ್ರೆಲ್ಲ ಕ್ಲಾರಿಫೈ ಮಾಡ್ಬೇಕು. ಯಾವ ಡೌಟ್ಸ್ ಅಂದ್ರೆ ಈಗ ಎಕ್ಸಾಂಪಲ್ ಅಂದ್ರೆ ಈಗ ಏನ್ ಮಾಡ್ತಾರೆ, ನಿಮ್ದು ITC ಜಾಸ್ತಿ ಹೋಗ್ಬಿಟ್ರಿ 2Bಕ್ಕಿಂತ, ಅದು ITC ಮಿಸ್ ಮ್ಯಾಚು, ಇಲ್ಲ ಬಿಲ್ಗೆ ಅಂತ ಟ್ಯಾಕ್ಸ್ ತುಂಬಿರಲ್ಲ, ಸಪ್ರೇಷನ್ ಆಫ್ ಟ್ಯಾಕ್ಸು, ಆಮೇಲೆ ಇರ್ರೆಗ್ಯುಲರ್ ಟ್ರಾನ್ಸಾಕ್ಷನ್ ಅಂದ್ರೆ ಈಗ ಕೆಲವೊಂದು RCM ತುಂಬಬೇಕಾಗಿರ್ತದೆ, ತುಂಬಿರಂಗಿಲ್ಲ. ಅಂತ ಟೈಮ್ ಏನು ಮಾಡ್ತಾರೆ, ಅವ್ರು ಫೈಂಡ್ ಔಟ್ ಮಾಡಿ ಅವ್ರು ಏನ್ ಮಾಡ್ತಾರೆ, ಎಡಿಟ್ 2 ಅಂತೇಳಿ ನಿಮ್ಗೊಂದು ಫೈಂಡಿಂಗ್ಸ್ ಕೊಡ್ತಾರೆ. ಅದಕ್ಕೆ ನೀವೇನು ಡೀಟೇಲ್ ಆಗಿ ರಿಪ್ಲೈ ಕೊಡ್ಬೇಕು. ಅಂದ್ರೆ ನಿಮ್ದು ಎಲಿಜಿಬಿಲಿಟಿ ಕರೆಕ್ಟ್ ಇದೆಯಲ್ಲೋ, ಅಥವಾ ಅದಕ್ಕೇನು ಜಸ್ಟಿಫೈ ಮಾಡೋಕ್ಕಾದ್ರೆ ಜಸ್ಟಿಫೈ ಮಾಡ್ಬೇಕು, ಇಲ್ಲಾಂದ್ರೆ ಅಗ್ರಿ ಆದ್ರೆ ಅಗ್ರಿ ಮಾಡ್ಬೇಕು. ಅದಕ್ಕೆ ಆಮೇಲೆ ಫರ್ದರ್ ಏನ್ ಮಾಡ್ತಾರೆ, ಅವರು ಅಂಡರ್ ಸೆಕ್ಷನ್ 73 ಅಥವಾ 74 ಅಲ್ಲಿ ನೋಟಿಸಸ್ ಇಶ್ಯೂ ಮಾಡ್ತಾರೆ. DRC 1 ಕೊಡ್ತಾರ, 1 ಕೊಡ್ತಾರ, 7 ಇಶ್ಯೂ ಮಾಡ್ತಾರ, ಡಿಮ್ಯಾಂಡ್ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತಾರೆ. ನಾನು ಇವೇ ಬಿಲ್ ಮಾಡಿಲ್ರಿ ಸರ್, ನನ್ ಗಾಡಿ ಹಿಡ್ದಾರಿ ಸರ್, ಅವ್ರ ಪೆನಾಲ್ಟಿ ಕಟ್ ಅನ್ನತಾರೆ ಸರ್, ಎಷ್ಟು ಕಟ್ಬೇಕಾಗುತ್ತೆ ಸರ್? ಪೆನಾಲ್ಟಿ ಅಂದ್ರೆ ಯಾವಾಗ ಬರ್ತಂದ್ರ, ಇನ್ವಾಯ್ಸು ಮಾಡಿಲ್ಲ ನೀವು ಮತ್ತು ಇವೇ ಬಿಲ್ ಮಾಡಿಲ್ಲ, ಗಾಡಿ ಮೇಲೆ ಮಟೀರಿಯಲ್ ಮೂವ್ಮೆಂಟ್ ಆಗ್ತಾ ಇದೆ, ಅವಾಗ ಏನ್ರ ಆಫೀಸರ್ ಏನ್ರ ಗಾಡಿ ಹಿಡಿದ್ರೆ ಡಿಟೈನ್ ಮಾಡಿದ್ರೆ ಅವಾಗ ಅವ್ರ ಪೆನಾಲ್ಟಿ ಹಾಕೋ ಪವರ್ ಇದೆ. ಅವಾಗ ಏನ್ ಮಾಡ್ತಾರೆ, ಪೆನಾಲ್ಟಿ ಅಂತ ಸ್ಟೇಟ್ ಅವೇ 200% ಹಾಕ್ತಾರೆ. ನೀವೇ ಇನ್ವಾಯ್ಸ್ ಮಾಡಿ ಬಟ್ ಇವೇ ಬಿಲ್ ಮಾಡೋ ಮರ್ತೀರಿ ಅಥವಾ ಬಿಟ್ಟಿರು ಕೊಟ್ಟಿಲ್ಲ ಅಂತ ತಿಳ್ಕೊರಿ, ಅವಾಗ ಏನ್ರ ಗಾಡಿ ಡಿಟೈನ್ ಮಾಡಿ ಅವ್ರೇನ್ ಹಿಡಿದ್ರೆ ಅಂದ್ರೆ ಅವಾಗ ಏನ್ ಮಾಡ್ತಾರೆ, ಟ್ಯಾಕ್ಸ್ ಮೇಲೆ 100%,
ಪ್ಲಸ್ ಪೆನಲ್ಟಿ ಅಂತ 100% ಹಾಕ್ತಾರೆ. ಇಷ್ಟು ಹೊತ್ತು GSTಯ ಒಂದು ಕೆಲವೊಂದು ಪ್ರಾಕ್ಟಿಕಲ್ ಸಮಸ್ಯೆಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಇದರಿಂದ ನಿಮಗೆ ಒಂದು ಒಳ್ಳೆ ಮಾಹಿತಿ ಸಿಕ್ತು. ವಿ ಬಿಲ್ ಅಂದ್ರೆ ಏನು, ಇಷ್ಟು ಜನರಲ್ ಆಗಿ ಬೇಸಿಕ್ ಆಗಿ ನಾವು ತಿಳ್ಕೊಂಡ್ವಿ. ಇದಕ್ಕೆ ಸಪ್ರೇಟ್ ಆಗಿ ಒಂದೊಂದು ಡೆಡಿಕೇಟೆಡ್ ವಿಡಿಯೋ ಮಾಡೋಣ ಅಂತ, ಅದರೊಳಗೆ ಪ್ರತಿಯೊಂದು ವಿಷಯದ ಬಗ್ಗೆ ಡಿಟೇಲ್ ಆಗಿ ನಾವು ಚರ್ಚೆ ಮಾಡೋಣ ಅಂತ. ಸೊ ಈ ಒಂದು ವಿಷಯ ಎಲ್ಲರಿಗೂ ತಿಳಿತಂತ ಅನ್ಸುತ್ತೆ ನನಗೆ, ಮತ್ತೆ ಇದರಿಂದ ಎಲ್ಲರಿಗೂ ಬಹಳ ಹೆಲ್ಪ್ ಆಗುತ್ತೆ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಾವು ಇದೇ ತರ ವಿಡಿಯೋವನ್ನ ಮಾಡ್ತಾ ಇರ್ತೀವಿ. ಇದರಿಂದ ನಿಮ್ಗೆಲ್ಲರಿಗೂ ಒಂದು ಒಳ್ಳೆ ತಿಳುವಳಿಕೆ ಬರುತ್ತೆ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಈ ವಿಡಿಯೋನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತ ಹೇಳಿದ್ರೆ ನಮ್ದು ವೆಬ್ಸೈಟ್ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸಾಕತೈತಿ. ಈ ವೆಬ್ಸೈಟಿಗೆ ನೀವು ಭೇಟಿ ಕೊಡ್ರಿ. ಇದರಲ್ಲಿ ನಾವು GST ಮತ್ತು ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಮತ್ತೆ ಟೋಟಲ್ ಟ್ಯಾಕ್ಸೇಷನ್ ಬಗ್ಗೆ ಪೂರ್ತಿ ಮಾಹಿತಿಯನ್ನ ಅದರಲ್ಲಿ ನಾವು ನೀಡಿರ್ತೀವಿ. ನೀವು ಅದನ್ನು ಓದಿ ತಿಳ್ಕೊಬಹುದು. ಗೊತ್ತಿಲ್ಲ ಅಂತ ಹೇಳಿದ್ರೆ ನಮ್ಗೆ ಅಲ್ಲಿ ಮೆಸೇಜ್ ಮಾಡಿದ್ರೆ ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ. ಸೊ ಇಷ್ಟು ಹೇಳಿ ನಮ್ಮ ಈ ಒಂದು ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡೋಣ ಅಂತ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡ್ರಿ. ಎಲ್ಲರಿಗೂ ಧನ್ಯವಾದಗಳು.